ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆಪಡಿಸುವ. ಬನ್ನಿ, ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಇದ್ದರೆ ಭಯಪಡಬೇಡ್ರಿ. ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವಾನಿಗೆ ಹಲ್ಲೆಲೂಯಾ, ರಾಜನಿಗೆ ಹಲ್ಲೆಲೂಯಾ, ದೇವಾನಿಗೆ ಹಲ್ಲೆಲೂಯಾ, ರಾಜನಿಗೆ. ದೇವಾದಿದೇವನು ರಾಜಾದಿರಾಜನು ಎಂದೆಂದು ನಡೆಸಿದೇನೆ. ದೇವಾದಿದೇವನು ರಾಜಾದಿರಾಜನು ಎಂದೆಂದು ನಡೆಸಿದೇನೆ. ಆರಾಧನೆ ಆರಾಧನೆ ಓ ಆರಾಧನೆ ಆರಾಧನೆ ಓ ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ನಿಮಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ನಿಮಗೆ. ಸಂಗಾತಿಯೇ ನನ್ನ ಸಂಗೀತವೇ, ಶ್ರಮೆಯ ಹೊತ್ತ ಮಧುವಣಿಗನೇ. ಸಂಗಾತಿಯೇ ನನ್ನ ಸಂಗೀತವೇ, ಶ್ರಮೆಯ ಹೊತ್ತ ಮಧುವಣಿಗನೇ. ಕಣ್ಣೀರ ಒರೆಸಿ ಗಾಯವ ಕಟ್ಟಿ ಆದರಿಸಿ ನಡೆಸಿದೇನೆ. ಓ ಕಣ್ಣೀರ ಒರೆಸಿ ಗಾಯವ ಕಟ್ಟಿ ಆದರಿಸಿ ನಡೆಸಿದೇನೆ. ಆರಾಧನೆ ಓ ಆರಾಧನೆ ಓ ಆರಾಧನೆ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ನಿಮಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ನಿಮಗೆ. ಆರಾಧನೆ ನಿಮಗೆ. ಆರಾಧನೆ ನಿಮಗೆ. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಗಲಾತ್ಯರಿಗೆ ಬರೆದ 5:16 ವಚನ, ಗಲೇಷಿಯನ್ 5:16. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುತ್ತಿಲ್ಲ. ಇಲ್ಲಿ ನಾವು ಇಂಗ್ಲೀಷ್ನಲ್ಲಿ ಓದಿ ನಮಗೆ ಸಿಗ್ತದೆ. KJVಯಲ್ಲಿ, ದಿಸ್ ಐ ಸೇ ದೆನ್, ವಾಕ್ ಇನ್ ದ ಸ್ಪಿರಿಟ್ ಆ್ಯಂಡ್ ಯು ಶಾಲ್ ನಾಟ್ ಫುಲ್ಫಿಲ್ ದ ಲಸ್ಟ್ ಆಫ್ ದ ಫ್ಲೆಶ್. ಓಕೆ, ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಲಸ್ಟ್ ಆಫ್ ದ ಫ್ಲೆಶ್. ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಿರಿ, ಆಗ ನೀವು ಎಷ್ಟು ಮಾತ್ರಕ್ಕೂ ಶರೀರಾದಿನ ಭಾವಗಳನ್ನು ನೆರವೇರಿಸದೇ ಇಲ್ಲ.
ಪ್ರಿಯರೇ, ಒಬ್ಬ ವ್ಯಕ್ತಿ ಎರಡನ್ನು ಒಮ್ಮೆಲೆ ಮಾಡಲಿಕ್ಕೆ ಆಗುವುದಿಲ್ಲ. ಒಂದೇ ಆತನು ಆತ್ಮದಲ್ಲಿ ನಡೆದಾಗ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದಾಗ ಆತನು ಶರೀರಾದಿನ ಭಾವಗಳನ್ನು ನೆರವೇರಿಸಲಿಕ್ಕೆ ಆಗುವುದಿಲ್ಲ. ಅದನ್ನು ನೆರವೇರಿಸುವವನು ಆತ್ಮದಲ್ಲಿ ನಡೆಯಲಿಕ್ಕೆ ಆಗುವುದಿಲ್ಲ, ಆತ್ಮದಲ್ಲಿ ನಡೆಯುವುದಿಲ್ಲ ಅಂತ ಅರ್ಥ. ಓಕೆ, ಪವಿತ್ರಾತ್ಮನು ನಮ್ಮನ್ನು ನಡೆಸುವಂಥದ್ದು ನಮ್ಮ ಆತ್ಮಕ್ಕೆ. ಇಲ್ಲಿ ಬೈಬಲ್ ಹೇಳ್ತಿದೆ, ಪವಿತ್ರಾತ್ಮನಿಂದ ನಡೆಸಲ್ಪಡ್ರಿ, ವಾಕ್ ಇನ್ ದ ಸ್ಪಿರಿಟ್, ನಡೆಸಲ್ಪಡ್ರಿ. ಪವಿತ್ರಾತ್ಮನ ನಡೆಸಬೇಕಾದ್ರೆ ಆತನು ನಿಮ್ಮ ಆತ್ಮಕ್ಕೆ ನಡೆಸ್ತಾನೆ. ಹಿ ವಿಲ್ ಗೈಡ್ ಯು ಟು ಯುವರ್ ಸ್ಪಿರಿಟ್, ನಿಮ್ಮ ಆತ್ಮಕ್ಕೆ ನಡೆಸ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಪವಿತ್ರಾತ್ಮನ ಮೂಲಕ ಜನರನ್ನು ನಡೆಸ್ತಿರಲಿಲ್ಲ. ಅವರು ನಡೆಯಲಿಕ್ಕೆ ದೇವರು 3 ಅಭಿಷೇಕಗಳನ್ನು ಕೊಟ್ಟಿದ್ದರು. ಯಾವುದಂತ ಹೇಳಿದರೆ, ಒಂದು ಅರಸನ ಅಭಿಷೇಕ, ಮತ್ತು ಯಾಜಕನ ಅಭಿಷೇಕ, ಮತ್ತು ಪ್ರವಾದಿಗಳ ಅಭಿಷೇಕ. ಯಾರು ಕೂಡ ಹಳೆ ಒಡಂಬಡಿಕೆಯಲ್ಲಿ ಬಾರ್ನ್ ಅಗೇನ್ ಆಗಲಿಲ್ಲ, ಅವರು ಹೊಸದಾಗಿ ಹುಟ್ಟಲಿಲ್ಲ. ಆತ್ಮದಲ್ಲಿ ನೋ ಕನೆಕ್ಷನ್, ದೇ ಆರ್ ಡಿಸ್ಕನೆಕ್ಟೆಡ್ ಫ್ರಮ್ ಗಾಡ್. ಅವರ ಆತ್ಮದಲ್ಲಿ ದೇವರಿಂದ ಡಿಸ್ಕನೆಕ್ಟ್ ಆಗಿದೆ. ಆದ್ದರಿಂದ ದೇವರು ಅವರನ್ನು ಪರಿಸ್ಥಿತಿಗಳ ಮೂಲಕ ಕೆಲವೊಮ್ಮೆ ನಡೆಸ್ತಾ ಇದ್ದ, ಪರಿಸ್ಥಿತಿಗಳ ಮೂಲಕ ನಡೆಸ್ತಾ ಇದ್ದ. ಕೆಲವೊಮ್ಮೆ ಅವರು ಹೇಳಿದ್ದು ಕೇಳದಿದ್ದ ಸಂದರ್ಭದಲ್ಲಿ ಕೆಲವು ರಾಜರನ್ನು ಅವನು ಎಬ್ಬಿಸ್ತಾ ಇದ್ದ. ಫಾರ್ ಎಕ್ಸಾಂಪಲ್, ನೆಬೂಕದ್ನೆಚ್ಚರ್, ಯಾವಾಗ ಇಸ್ರಾಯೇಲ್ ಜನರು ದೇವರ ವಾಕ್ಯಕ್ಕೆ ಅವಿಧೇಯರಾದರು, ಅವರನ್ನು 70 ವರ್ಷಕ್ಕೆ ಬಾಬೇಲಿಗೆ ದೇವರು ಕೊಟ್ಟು ಬಿಟ್ಟ. ನೆಬೂಕದ್ನೆಚ್ಚರನ್ನು ಎಬ್ಬಿಸ್ತ. ಇಡೀ 127 ಸಂಸ್ಥಾನಗಳನ್ನು ದೇವರು ನೆಬೂಕದ್ನೆಚ್ಚರನ ಕೈಯಲ್ಲಿ ಕೊಟ್ಟ. ನೆಬೂಕದ್ನೆಚ್ಚರನ್ನು ದೇವರು ನನ್ನ ಸೇವಕ ಅಂತ ಕರೆದ. ನನ್ನ ಸೇವಕ ಅಂತ ಹೇಳಿದ್ರೆ ನನ್ನ ಉದ್ದೇಶವನ್ನು ನೆರವೇರಿಸುವ ವ್ಯಕ್ತಿ. ಈ ನೆಬೂಕದ್ನೆಚ್ಚರನ್ನು ದೇವರು ಪ್ರೇರೇಪಿಸಿ ಏನು ಮಾಡಿದಂತ ಹೇಳಿದರೆ, ಇಸ್ರಾಯೇಲ್ ಜನರನ್ನು 70 ವರ್ಷಕ್ಕೆ ಗುಲಾಮತನಕ್ಕೆ ಕೊಟ್ಟು ಬಿಟ್ಟ. ಯಾಕೆ? ಅವರ ಅವಿಧೇಯತ್ವ. ಅವರು ಕೊಟ್ಟಂಥ ಧರ್ಮಶಾಸ್ತ್ರವನ್ನು ಅವರು ಮರೆತು ಬಿಟ್ಟರು. ಅನ್ಯ ದೇವರ ಪೂಜೆಗಳನ್ನು ಅವರು ಮಾಡಿದರು, ವಿಗ್ರಹಾರಾಧನೆ ಮಾಡಿದರು, ದೇವರನ್ನು ರೇಗಿಸಿದರು. ದೇವರು ಪುನಃ ಪ್ರವಾದಿಗಳನ್ನು ಕಳುಹಿಸಿ ಅವರನ್ನು ಎಚ್ಚರಿಸಿದರು. ಅವರಿಗೆ ಅವರು ಕಿವಿ ಕೊಡಲಿಲ್ಲ. ಆ ಪ್ರವಾದಿಗಳನ್ನು ಅವರು ಕೊಂದರು, ಪ್ರವಾದಿಗಳನ್ನು ಕಲ್ಲಿಸಿ ಬಿಸಾಡಿದರು, ಪ್ರವಾದಿಗಳಿಗೆ ಹಿಂಸೆ ಪಡಿಸಿದರು. ಆ ಪ್ರವಾದಿಗಳು ಅವರ ಅಷ್ಟಕ್ಕೆ ಅವರು ಮಾತಾಡಲಿಲ್ಲ, ಅವರು ದೇವರ ಪರವಾಗಿ ಮಾತಾಡಿದರು, ಎಚ್ಚರಿಸಿದರು. ಎಷ್ಟು ಹೇಳಿದರು, ಅವರು ಕೇಳಲಿಲ್ಲ. ಆಗ ದೇವರು 70 ವರ್ಷ ಇವನ್ನು ಬಾಬೆಲಿನ ಕೈಗೆ ಕೊಟ್ಟ. ಓಕೆ, ನೀವು ನ್ಯಾಯಸ್ಥಾಪಕರಲ್ಲಿ ಓದಿದೆ, ನಿಮ್ಗೆ ಗೊತ್ತಿದೆ. ಇಂಥವ್ರು ನ್ಯಾಯಸ್ಥಾಪಕನಾಗಿದ್ದಾಗ ದೇಶವು ಸಮಾಧಾನವಾಗಿತ್ತು. ಸಡನ್ಲಿ ಇಂಥ ರಾಜನನ್ನು ದೇವರು ಎಬ್ಬಿಸ್ತಾ, ದೇವರು ಇಂಥವನ ಕೈಗೆ ಗುಲಾಮರಾಗಿ ಕೊಟ್ಟು ಬಿಟ್ಟ ಅಂತ. ಹಳೆ ಒಡಂಬಡಿಕೆಯಲ್ಲಿ ದೇವರು ಪರಿಸ್ಥಿತಿಗಳಿಂದ ನಡೆಸ್ತಾ ಇದ್ದ. ಹೊಸ ಒಡಂಬಡಿಕೆಯಲ್ಲಿ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸ್ತಾನೆ. ವಿ ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದು ನಮ್ಮ ಶರೀರ, ನಮ್ಮ ಪ್ರಾಣ ಅಲ್ಲ. ದ ರಿಯಲ್ ಪರ್ಸನ್ ಆತನು ದೇವರ ರಾಜ್ಯದಲ್ಲಿ ಹುಟ್ಟಿದ್ದಾನೆ. ದೇವರ ರಾಜ್ಯದಲ್ಲಿ ಹುಟ್ಟಿದ ನಂತರ ದೇವರ ರಾಜ್ಯದ ಸ್ವಾತಂತ್ರ್ಯ, ದೇವರ ರಾಜ್ಯದ ಹಕ್ಕು, ದೇವರ ರಾಜ್ಯದ ಕರ್ತವ್ಯ ಏನಂತ ನಾವು ತಿಳಿದುಕೊಳ್ಬೇಕು. ವಿ ನೀಡ್ ಟು ಫಂಕ್ಷನ್ ಬೈ ಫೇತ್ ಇನ್ ದ ಕಿಂಗ್ಡಮ್. ನಾವು ದೇವರ ರಾಜ್ಯದಲ್ಲಿ ನಂಬಿಕೆಯಲ್ಲಿ ಫಂಕ್ಷನ್ ಆಗ್ತೇವೆ. ಓಕೆ, ನಾವು ಫೀಲಿಂಗ್ಗಳಲ್ಲಿ ನಡೆಯುವವರಲ್ಲ. ಶರೀರ ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ. ನಾವು ನೋಡುವವರಾಗಿ ನಡೆಯುವರಲ್ಲ, ಫೀಲಿಂಗ್ಗಳಲ್ಲಿ ನಡೆಯುವರಲ್ಲ, ನಾವು ನಂಬುವವರಾಗಿ ನಡೀತೇವೆ. ನಂಬುವವರಾಗಿ ನೀವು ನಡೆದಾಗ, ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಟ್ಟಾಗ, ದೇವರ ಆತ್ಮನು ನಿಮ್ಮನ್ನು ನಡೆಸ್ತಾನೆ. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ದ ರೈಟ್ ಪ್ಲೇಸ್, ಇನ್ ದ ರೈಟ್ ಪರ್ಪಸ್. ಓಕೆ, ದೇವರ ಆತ್ಮ ನಡೆಸ್ತಾನೆ. ನೀವು ಎಲ್ಲಿ ಹೋಗಿ ರೀಚ್ ಆಗಬೇಕು ಅಲ್ಲಿ ರೀಚ್ ಆಗ್ತೀರಿ. ದೇವರು ನಿಮಗೋಸ್ಕರ ಒಂದು ಯೋಜನೆ ಇಟ್ಟಿದ್ದಾನೆ, ಪ್ಲ್ಯಾನ್ ಇಟ್ಟಿದ್ದಾನೆ. ಆ ಪ್ಲ್ಯಾನ್ನ ಪ್ರಕಾರ ನೀವು ನಡೆಸಲ್ಪಡುತ್ತೀರಿ. ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ಒಬ್ಬ ವ್ಯಕ್ತಿ ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದಾನೆ, ಮೆಚೋರ್ ಆದ ಅಂತ ಹೇಳಿದರೆ, ದೆನ್ ಗಾಡ್ ವಿಲ್ ಸಪ್ರೇಟ್ ಹಿಮ್.
ದೇವರು ಆ ವ್ಯಕ್ತಿಯನ್ನು ತನಗೋಸ್ಕರ ಸಪ್ರೇಟ್ ಮಾಡುತ್ತಾನೆ. ಸಪ್ರೇಟ್ ಮಾಡಿ ಅವನಿಗೊಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾನೆ. ಆ ರೆಸ್ಪಾನ್ಸಿಬಿಲಿಟಿ ಮೇ ಬಿ ಯುವರ್ ಅಪೋಸ್ಟಲ್, ಪ್ರಾಫೆಟ್, ಇವ್ಯಾಂಜಲಿಸ್ಟ್, ಪಾಸ್ಟರ್, ಟೀಚರ್. ಯಾಕಂದರೆ ಆ ವ್ಯಕ್ತಿ ದೇವರಿಂದ ನಡೆಸಲ್ಪಟ್ಟು ಮಾತಾಡುತ್ತಾನೆ. ನಿಮಗೆ ಗೊತ್ತಾ, ಅಂತ್ಯೋಗ ಸಭೆಯ ಒಳಗೆ ಪ್ರವಾದಿಗಳು ಮತ್ತು ಬೋಧಕರಿದ್ದರು. ಸಭೆಯ ಒಳಗಿದ್ದರು, ಸಭೆಯ ಹೊರಗಿರಲಿಲ್ಲ ಅವರು. ದೇವರೊಂದು ಚರ್ಚ್, ಸಭೆ ಒಳಗಿದ್ದರು ಅಂತ ಬೈಬಲ್ ಇದೆ. ಮೊದಲು ಗೊತ್ತಿರಬೇಕು. 13ನೇ 1ನೇ ವಚನ ಆಕ್ಟ್ ಆಫ್ ಅಪೋಸ್ಟಲ್. ಅವರು ಉಪವಾಸವಿದ್ದು ಕರ್ತನನ್ನು ಸೇವಿಸ್ತಾ, ದೇ ಆರ್ ಮಿನಿಸ್ಟರಿಂಗ್ ಅಂಟು ದ ಲಾರ್ಡ್, ದೇ ಆರ್ ಸೀಕಿಂಗ್ ದ ಡೈರೆಕ್ಷನ್. ಅವ್ರು ಯಾವುದೇ ಒಂದು ಪರ್ಸನಲ್ ನೀಡ್ಗೋಸ್ಕರ ಪ್ರಾರ್ಥನೆ ಮಾಡ್ತಿಲ್ಲ, ಯಾವುದೊಂದು ಬ್ರೇಕ್ ಥ್ರೂಗೋಸ್ಕರ ಪ್ರಾರ್ಥನೆ ಮಾಡ್ತಿಲ್ಲ, ಅವರು ಡೈರೆಕ್ಷನ್ಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದರು. ಸಡನ್ಲಿ ದೇವರಾತ್ಮನು ಹೇಳಿದ, ದೇವರಾತ್ಮನು ನಾನು ಪೌಲನನ್ನು ಮತ್ತು ಬಾರ್ನಬನನ್ನು ಕರೆದ ಸೇವೆಗೆ ನನಗೋಸ್ಕರ ಪ್ರತ್ಯೇಕಿಸಿರಿ. ಅಪೊಸ್ತಲರು ಏನು ಮಾಡುತ್ತಾರೆ? ಅವನು ಪ್ರತ್ಯೇಕಿಸಿ ಅವರ ಮೇಲೆ ಹಸ್ತವನ್ನು ಇಡ್ತಾರೆ, ಇಂಪಾರ್ಟೇಷನ್ ಮಾಡುತ್ತಾರೆ, ಕಳಿಸ್ತಾರೆ. ಅಲ್ಲಿ ಬೈಬಲ್ ಇರ್ತದೆ 13ನೇ 3-4ನೇ ವಚನ ಓದಿದರೆ, ಅವ ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಹೋದರು. ಅವರಷ್ಟಿಗೆ ಹೋಗಲಿಲ್ಲ, ಅವರು ಜಗಳ ಮಾಡಿ ಹೋಗಲಿಲ್ಲ, ಅವ್ರ ಪರಿಸ್ಥಿತಿಗೆ ತಕ್ಕಾಗಿ ಇಲ್ಲಿ ಸರಿಯಿಲ್ಲ ಅಂತ ಹೋಗಲಿಲ್ಲ. ಇಲ್ಲಿ ಯಾರು ಸಭೆಯ ಒಳಗೆ ಸರಿಯಿಲ್ಲ ಜನರು, ಅದಕ್ಕೆ ಹೋಗಲಿಲ್ಲ. ಅವರು ಹೋದರು, ದೇವರ ಆತ್ಮನಿಂದ ನಡೆಸಲ್ಪಟ್ಟು. ಹೇಗೆ ನಿನ್ನ ಮೆಚೂರಿಟಿ ಗೊತ್ತಾಗ್ತದೆ? ಹೇಗೆ ನೀನೊಂದು ಸಭೆಯಲ್ಲಿದ್ದಿ, ನೀನು ಸಭೆಯಲ್ಲಿ ಇರುವಾಗ, ಆ ಸಭೆಯಲ್ಲಿ ಇರುವಾಗ ಅಲ್ಲಿ ರೈಟ್ ವರ್ಡ್ ಬರ್ತದೆ, ರೈಟ್ ವರ್ಶಿಪ್ ಇದೆ, ಬಟ್ ಪರಿಸ್ಥಿತಿ ಸರಿ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಿರುವಾಗ ನೀನು ಪರಿಸ್ಥಿತಿಯನ್ನು ನೋಡಿ ಓಡಲಿಕ್ಕೆ ಆಗೋದಿಲ್ಲ. ನಿನಗೆ ಯಾವಾಗ ಹೋಗುವ ಆಗ್ತದೆ ಆಗ ನೀನು ಹೋಗೋದಲ್ಲ. ನಿನಗೆ ಯಾವಾಗ ಹೋಗಲಿಕ್ಕೆ ಬೇಡ, ಐ ಆಮ್ ಇನ್ ದ ಕಂಫರ್ಟ್ ಝೋನ್, ಇಲ್ಲಿ ನಾನು ಎಂಜಾಯ್ ಮಾಡ್ತೇನೆ, ಆಗ ಸಡನ್ಲಿ ದೇವರು ಹೇಳ್ತಾನೆ, ಈಗ ನೀನು ಹೋಗಬೇಕು. ಈಗ ನೀನು ನಿನ್ನ ಇಷ್ಟ ಮಾಡುವನಲ್ಲ, ನೀನು ಪರಿಸ್ಥಿತಿಗಳು ಎಲ್ಲ ಸರಿ ಇದೆ ಅದಕ್ಕೋಸ್ಕರ ಹೋಗುವನಲ್ಲ, ನೀನು ದೇವರ ಆತ್ಮನಿಂದ ನಡೆಸಲ್ಪಟ್ಟು ಹೋಗ್ತಿ. ಮೋಶೆಗೆ ಸೇವೆ ಮಾಡಬೇಕಂತ ಮನಸ್ಸಾಯಿತು, ಅವನು ಮಾಡಿದ. ಒಬ್ಬ ಐಗುಪ್ತನನ್ನು ಕೊಂದ, ಸಹೋದರಿಗೆ ಕೌನ್ಸಿಲ್ ಮಾಡಿದ. ಈಗ ಅವನು ತಿಳಿದುಕೊಂಡ, ಎಲ್ಲರೂ ನನ್ನ ಸೇವಕ ಅಂತ ತಿಳಿತಾರಂತ ಅನಿಸ್ದ. ಎಲ್ಲರಿಗೂ ಗೊತ್ತಾಗ್ತದೆ ನನ್ನ ಸೇವಕ. ಹಾಗೆ ತಿಳಿಯಲಿಲ್ಲ, ಹಾಗೆ ತಿಳಿಯುವುದಿಲ್ಲ. ನಿನ್ನ ಸರ್ಕಸ್ ಮಾಡಿದ್ದರಿಂದ ಜನರು ನಿನ್ನನ್ನು ಸೇವಕ ಅಂತ ತಿಳಿಯುವುದಿಲ್ಲ. ನೀನು ಒಬ್ಬರಿಗೆ ದಬ್ಬಾಳಿಕೆ ಮಾಡಿ ಅವ್ರು ನನ್ನ ಹಾನರ್ ಮಾಡಬೇಕು, ನಾನೊಬ್ಬ ಸೇವಕ ಅಂತ ಹೇಳಿದರೆ ಅವ್ರನ್ನ ಹಾನರ್ ಮಾಡೋದಿಲ್ಲ. ಹಾನರ್ ಎಂಬುವಂಥದ್ದು ಹಾರ್ಟಲ್ಲಿ ಬರಬೇಕು. ಹಾನರ್ ಎಂಬುವಂಥದ್ದು ಅದು ಹಾರ್ಟಲ್ಲಿ ಮುಂದಿನ ವ್ಯಕ್ತಿಗೆ ಬರಬೇಕು. ಮೋಶೆಯನ್ನು ಅವರು ಹಾನರ್ ಮಾಡಲಿಲ್ಲ. ಮೋಶೆಯನ್ನು ಅವರು ಹಾಗೆ ಮೋಶೆ ತಿಳಿದಾಗ ಅವರು ತಿಳಿಯಲಿಲ್ಲ. ಆಗ ಅವನು ಓಡಬೇಕಾಯಿತು. ಓಡಿ 40 ವರ್ಷ ಅವನು ತನ್ನ ಮಾವನ ಕುರಿಗಳನ್ನು ಕಾಯ್ತಾ ಇದ್ದ. ಆ ಕುರಿಗಳ ಬಿಸ್ನೆಸ್ಸಲ್ಲಿ ಅವನು ಸೆಟಲ್ ಆದ, ಎಲ್ಲ ಸೆಟಲ್ ಆದ. ಅಲ್ಲಿ ಅವನು ನಂಬಿಕಸ್ಥನಾಗಿದ್ದ. ಹಿ ವಾಸ್ ಫೇತ್ಫುಲ್ ಟು ಹಿಸ್ ಫಾದರ್ ಇನ್ ಲಾ. ಅದು ಅವನ ಕುರಿ ಅಲ್ಲ, ಅದು ತನ್ನ ಮಾವನ ಕುರಿಗಳು. ಮಾವನ ಕುರಿಗಳಲ್ಲಿ ಅವನು ನಂಬಿಕಸ್ಥನಾಗಿದ್ದ, ಸೆಟಲ್ ಆದ. ದೇವರು ಹೇಳ್ತಾನೆ, ಈಗ ಬಾ ನನ್ನನ್ನು ಕಳಿಸ್ತೇನೆ. ಆಗ ಅವನು ಹೇಳ್ತಾನೆ, ನನಗೆ ಬೇಡ, ನಾನು ಹೋಗುವುದಿಲ್ಲ. ಯಾವಾಗ ಅವನಿಗೆ ಕರೆ ಇತ್ತು, ದೇವರು ಟೈಮ್, ಅವನು ಪ್ರಿಪೇರ್ ಆಗಲಿಲ್ಲ, ಆಗ ಅವನು ಹೋದ, ಫೇಲ್ ಆದ. ಇವತ್ತು ಅನೇಕರು ಹೇಳ್ತಾರೆ, ಅಲ್ಲಿ ನಾಶ ಆಗ್ತಾ ಇದ್ದಾರೆ, ಇಲ್ಲಿ ಆತ್ಮಗಳು ನಾಶ ಆಗ್ತಾ ಇದೆ, ನಾವು ಹೋಗಿ ಸೇವೆ ಮಾಡಬೇಕು. ದಿಸ್ ಆಲ್ ಫ್ಲೆಶ್ ಮಾಡಬೇಕು. ಆತ್ಮಗಳು ನಶಿಸಿ ಹೋಗ್ತಾ ಇವೆ, ಬಟ್ ಡೋಂಟ್ ಮೂವ್ ಇನ್ ದ ಫ್ಲೆಶ್. ನನ್ನ ಮಗು ಹೇಳ್ತದೆ, ಯಾರೋ ಬಾವಿಯಲ್ಲಿ ಬಿದ್ದಿದ್ದಾರೆ, ಚಿಕ್ಕ 5 ವರ್ಷದ ಮಗು ಹೇಳ್ತದೆ, ಹೋಗಿ ನಾವು ರಕ್ಷಣೆ ಮಾಡಬೇಕು, ನಾವು ಕಾಪಾಡಬೇಕು. ನಾನು ಹೇಳ್ತೇನೆ, ನೀನು ಹೋಗಬೇಡ, ನಾನು ಸ್ವಿಮ್ಮಿಂಗ್ ಗೊತ್ತಿದ್ದವ್ರನ್ನು ಕಳಿಸ್ತೇನೆ. ಅವನು ಏನು ಮಾಡ್ತಾನೆ, ಆ ಬಾವಿಯಲ್ಲಿ ಬಿದ್ದ ವ್ಯಕ್ತಿಯನ್ನು ಎಸ್ಕೇಪ್ ಮಾಡ್ತಾನೆ. ಸ್ವಿಮ್ಮಿಂಗ್ ಗೊತ್ತಿಲ್ಲದ ವ್ಯಕ್ತಿಗೆ ಮಗುವನ್ನು ನಾನು ಕಳಿಸಿದರೆ ಇಬ್ಬರು ಕೂಡ ಮುಳುಗುತ್ತಾರೆ. ನನಗೆ ಇಬ್ಬರನ್ನು ಕಳಕೊಳ್ಳಿಕ್ಕೆ ಬೇಡ.
ಅದರಿಂದ ದೇವರಿಗೆ ನಿಮ್ಮನ್ನು ಕಳಕೊಳ್ಳಿಕ್ಕೆ ಬೇಡ, ನಿಮ್ಮ ಸೇವೆ ಬೇಡ, ದೇವರಿಗೆ ನೀವು ಬೇಕು. ದೇವರಿಗೆ ಗೊತ್ತುಂಟು ಎಷ್ಟು ನೀನು ಮೆಚೂರ್ ಆಗಿದ್ದಿ, ದೇವರಿಗೆ ಗೊತ್ತುಂಟು ಯಾವ ಟೈಮಲ್ಲಿ ನಿನ್ನನ್ನು ಕಳಿಸ್ಬೇಕಂತ. ಓಕೆ, ಯಾವಾಗ ನೀನು ಮೆಚೂರ್ ಆದಿ ನೀನು ಸೆಟಲ್ ಆದಿ, ಯಾವಾಗ ನೀನು ಸೆಟಲ್ ಆದಿ ದೇವರನ್ನ ಇನ್ನೊಂದು ಲೆವೆಲಿಗೆ ಕೊಂಡೋಗ್ತಾನೆ. ಎಲ್ಲಿ ನೀನು ಮೆಚೂರ್ ಆಗಲಿಲ್ಲ, ಅಲ್ಲಿ ನೀನು ಸೆಟಲ್ ಆಗಲಿಲ್ಲ, ನೀನು ಪರಿಸ್ಥಿತಿಗಳಿಂದ ನಡೆಸಲ್ಪಡ್ತಾ ಇದ್ದಿ, ಶರೀರದಿಂದ ನಡೆಸಲ್ಪಡ್ತಾ ಇದ್ದಿ, ಯು ವಿಲ್ ಲೂಸ್ ಗ್ರೇಟ್ ಥಿಂಗ್ಸ್ ಇನ್ ಯೋರ್ ಫ್ಯೂಚರ್. ನಾನು ಭವಿಷ್ಯದಲ್ಲಿ ಇಟ್ಟಂಥ ನನ್ನ ಸೇವೆಯಲ್ಲಿ ನಾನು ಅನೇಕರು ನೋಡಿದ್ದಾನೆ, ಹಾರ್ಶ್ ಡಿಸಿಷನ್ಗಳನ್ನು ತೆಗೆದುಕೊಂಡು ಏನೋ ಮಾಡಿ ಇವತ್ತು ಕೂಡ ಅವರ ಸೇವೆಯಲ್ಲಿ ಇಲ್ಲ, ಅವರಿಲ್ಲ, ಒಂದೇ ಅಲ್ಲೇ ಇದ್ದಾರೆ. ಇಲ್ಲದ್ರೆ ದೇವರು ನಿನಗೋಸ್ಕರ ಒಂದು ಉದ್ದೇಶ ಇಟ್ಟಿದ್ದಾನೆ. ಅದಕ್ಕೆ ಬೈಬಲ್ ಹೇಳುತ್ತೆ, ದೇವರ ಆತ್ಮನಿಂದ, ಪವಿತ್ರ ಆತ್ಮನಿಂದ ನಡೆಸಲ್ಪಡ್ರಿ, ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ದ ಫ್ಲೆಶ್. ಶಾರೀರಿಕ ಆಶೆಗಳು, ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ, ಇವುಗಳು ಏನು ಮಾಡ್ತವೆ, ನೀನು ಹೋಗುವಂಥ ಡೆಸ್ಟಿನಿಗೆ ತಡೆ ಆಗಿರ್ತವೆ, ಅಡ್ಡಿ ಆಗಿರ್ತವೆ. ವಿ ನೀಡ್ ಟು ಕಟ್ ಅಪ್ ದಿಸ್ ಆಲ್ ಸೆಲ್ಫಿಶ್ ಮೋಟಿವ್, ಸೆಲ್ಫಿಶ್ ಡಿಸೈರ್. ನಾವು ಅದನ್ನು ಕಟ್ ಅಪ್ ಮಾಡಬೇಕು. ಇಫ್ ಯು ವಾಂಟ್ ಟು ರೀಚ್ ದ ಡೆಸ್ಟಿನಿ ವಿಚ್ ಗಾಡ್ ಹಸ್ ಕಾಲ್ಡ್ ಯು. ಕೆಲವೊಂದು ಇಮೋಷನಲ್ ಅಟ್ಯಾಚ್ಮೆಂಟ್ಗಳು ವಿ ನೀಡ್ ಟು ಕಟ್ ಅಪ್. We are not walk by emotional attachment. We are walking in the spirit. ಒಬ್ಬ ವ್ಯಕ್ತಿಯೊಟ್ಟಿಗೆ ತುಂಬ ಹೊತ್ತು ಕಳೆದಾಗ ಅದರಿಂದ ಇಮೋಷನಲ್ ಅಟ್ಯಾಚ್ಮೆಂಟ್ ಇರ್ತದೆ, ಬಟ್ ಅಲ್ಲಿ ನಾವು ಫಿಕ್ಸ್ ಆಗುವುದಲ್ಲ. We need to move forward. ಇಮೋಷನಲ್ ಅಟ್ಯಾಚ್ಮೆಂಟ್ ಅಲ್ಲಿ ಫಿಕ್ಸ್ ಆಗ್ತಾ ಇದೆ, ಯು ಆರ್ ನಾಟ್ ಮೆಚೂರ್. ನೀನು ಮೆಚೂರ್ ಆದಾಗ ಗ್ರೇಟರ್ ಸಂಗತಿಗಳು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಒಬ್ಬ ದೇವ ಸೇವಕನಿಗೆ ದೇವರು ಹೇಳಿದ, ಅವನು ಕರೆದ, ನಿನ್ನನ್ನು ನಾನು ಫೀಲ್ಡ್ ಪ್ರಾಪರ್ಟಿಕ್ ಮಿನಿಸ್ಟ್ರಿಯಲ್ಲಿ ನಡೆಸ್ತೇನೆ ಅಂತ, ಪ್ರವಾದನಾತ್ಮಕ ಸೇವೆಯಲ್ಲಿ. ಅವನು ಸುಮಾರು 4 ವರ್ಷ ವೆಯ್ಟ್ ಮಾಡಿದ. ಕಡೆಗೆ ಅವನು ಹೋಗಿಬಿಟ್ಟೆ, ಯಾಕಂದರೆ ಇಲ್ಲೆಲ್ಲ ಸರಿ ಇಲ್ಲ, ಏನು ಹೋಗಿ ಅವನ ಸೇವೆಯನ್ನು ಮಾಡಿದ. ಅವನು ಹೇಳ್ತಾನೆ, ಅನೇಕ ಜನ ರಕ್ಷಣೆ ಹೊಂದಿದರು, ಅನೇಕ ಜನ ಪವಿತ್ರಾತ್ಮ ಭರಿತರಾದರು, ಅನೇಕ ಜನರು ಹೀಲ್ ಆದರು, ಅನೇಕ ಜನರು ರಕ್ಷಣೆ ಹೊಂದಿದರು. ಬಟ್ ದೇವರು ಅವರಿಗೆ ಇಟ್ಟಂಥ ಸಂಗತಿ ಅಲ್ಲ. ಬಟ್ ಪುನಃ ರಿಟರ್ನ್ ಬಂದ 1 ವರ್ಷ ನಂತರ, ಪುನಃ ಎಲ್ಲ ಸೆಟಲ್ ಆದ ನಂತರ ಸಡನ್ಲಿ ದೇವರು ಹೇಳಿದ, ಈಗ ನೀನು ಹೋಗಬೇಕು. ಯಾವಾಗ ಇವನಿಗೆ ಹೋಗ್ಲಿಕ್ಕೆ ಬೇಡವೋ ಆಗ ದೇವರು ಹೇಳಿದ, ಈಗ ನೀನು ಹೋಗಬೇಕು. ಅದಕ್ಕೋಸ್ಕರ ಅವನು ಎಷ್ಟೋ ರಾತ್ರಿ ಪ್ರಾರ್ಥನೆ ಮಾಡಿದ, ದೇವರು ನನ್ನನ್ನು ಕಳಿಸಬೇಡ. ದೇವರು ಹೇಳಿದ, ಈ ಸರ್ತಿ ನೀನು ಸ್ಟೆಪ್ ತಗೊಳ್ಳುವುದಿಲ್ಲ ಅಂದರೆ ಮುಂದೆ ನೆಕ್ಸ್ಟ್ ನಿನಗೆ ಇಟ್ಟಂತನ್ನು ನಿನಗೆ ತೋರಿಸಲಿಕ್ಕೆ ಆಗುವುದಿಲ್ಲ. ಯು ಕ್ಯಾನಾಟ್ ರೀಚ್. ಒಂದಿನ ಆ ಸೇವಕ ಸುಮಾರು 70 ವರ್ಷದ ಸೇವೆಯ ನಂತರ ಬರೀತಾನೆ, ನಾನು ಈ ಸ್ಥಳಕ್ಕೆ ಬರಲಿಕ್ಕೆ, ಈ ಒಂದು ಲೆವೆಲ್ಗೆ ಬರಲಿಕ್ಕೆ ಆ ದಿವಸ ನಾನು ಒಬೀಡಿಯನ್ಸ್ ಆದ ಕಾರಣ. ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಹಂತವಾಗಿ ಕೊಂಡೋಗುತ್ತಾನೆ, ಹಂತವಾಗಿ ದೇವರು ಮೇಲಕ್ಕೆತ್ತುತ್ತಾನೆ, ಹಂತವಾಗಿ ನಿಮ್ಮನ್ನು ಎತ್ತುತ್ತಾನೆ, ಹಂತವಾಗಿ ನಿಮ್ಮನ್ನು ಬೆಳೆಸ್ತಾನೆ. ಅದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ವಾಕ್ ಇನ್ ದ ಸ್ಪಿರಿಟ್. ಓಕೆ, ಕೆಲವೊಮ್ಮೆ ಯಾಕೆ ನಿಮಗೊಂದು ದೇವರು ಸಭೆ ಕೊಡ್ತಾನೆ, ಅಲ್ಲಿ ಪಾಲಕ ಮಾತಾಡೋದಂದರೆ ದೇವರು ನಿಮ್ಮ ಹತ್ರ ಮಾತಾಡೋದು. ಓಕೆ, ದ ಹೋಲಿ ಸ್ಪಿರಿಟ್ ಈಸ್ ಸ್ಪೀಕಿಂಗ್ ಟು ಯು. ಹಿ ಈಸ್ ಎ ವೆಸಲ್. ಯಾಕೆಂದರೆ ಅವನು ದೇವರ ಆತ್ಮನಿಂದ ನಡೆಸಲ್ಪಟ್ಟ ಕಾರಣ ಆತನು ದೇವರಿಂದ ಕೇಳಿ ಮಾತಾಡುವಂಥ ಪಾತ್ರೆಯಾಗಿದ್ದಾನೆ. ಪ್ರೈಸ್ ಗಾಡ್. ದೇವರು ಆ ವ್ಯಕ್ತಿಯ ಮೂಲಕ ನಿಮ್ಮ ಹತ್ರ ಮಾತಾಡುತ್ತಾನೆ. ನೀವು ಕೇಳುವಾಗ ಹೇಗೆ ಕೇಳಬೇಕು, ದೇವರು ನನ್ನ ಹತ್ರ ಮಾತಾಡುತ್ತಾನಂತ ಕೇಳಬೇಕು. ಓಕೆ, ಆ ವ್ಯಕ್ತಿಯಲ್ಲಿ ಮಾತಾಡುವಂಥದ್ದು ನಿಮ್ಮನ್ನು ನಡೆಸಲಿಕ್ಕೆ. ಯಾಕೆ, ನಿಮಗೆ ಆತ್ಮದಲ್ಲಿ ನಡೆಯಲ್ಪಡುವ ತನಕ. ಅದಕ್ಕೆ ಬೈಬಲ್ ಹೇಳ್ತದೆ, ಆಸ್ತಿಗೆಲ್ಲ ದನಿ ಇದ್ದರೂ ಅವನು ಬಾಲಕನಾಗಿರುವ ತನಕ
ಅವನು ದಾಸನಷ್ಟೇ, ಹೆಚ್ಚಿಗೆ ಏನಲ್ಲ. ಅವಳು ಪಾಲಕರ ಮತ್ತು ಮನೆವಾರ್ತೆಯವರ ಕೈ ಕೆಳಗೆ ಅವನಿರ್ತಾನೆ. ತಂದೆಯು ನೇಮಿಸಿದ ದಿನದವರೆಗೆ ಅವನು ಪಾಲಕರ ಮತ್ತು ಮನೆವಾರ್ತೆಯವರ ಕೈ ಕೆಳಗೆ ಇರುತ್ತಾನೆ. ಎಲ್ಲಿವರೆಗೆ ಇರ್ತಾನೆ? ಬಾಲಕನಾಗಿರುವ ತನಕ. ಅದು ನಿನ್ನ ಡಿಸಿಷನ್. ಎಷ್ಟು ದಿನ ಬಾಲಕನಾಗಿರ್ತಿ? 5 ವರ್ಷ ಬಾಲಕನಾಗಿರ್ತೀಯೋ, 10 ವರ್ಷ ಇರ್ತೀಯೋ, ಕೆಲವರು 50 ವರ್ಷಗಾದರೂ ಬಾಲಕರಾಗಿದ್ದಾರೆ. ಅವರು ಚಿಕ್ಕ ಪ್ರಾಯದಲ್ಲಿ ರಕ್ಷಣೆ ಹೊಂದಿದ್ರು. ಅವರ ಶರೀರಕ್ಕೆ 20 ವರ್ಷ ಆಗಿರುವಾಗ. ಈಗ ಅವರು 80 ವರ್ಷ ಆದರೂ ಕೂಡ ಅವರು ಆತ್ಮಿಕವಾಗಿ ಬಾಲ್ಯರೇ ಆಗಿದ್ದಾರೆ. ಬಟ್ ಅವರ ಶರೀರದ್ದು ಗಡ್ಡ ಮೀಸಿ ಬಿಳಿಯಾದ್ದರಿಂದ ಅವರನ್ನು ಚರ್ಚ್ ಹಿರಿಯ ಅಂತ ಕರೀತದೆ. ಬಟ್ ದೇವರು ಹಾಗೆ ನೋಡುವುದಿಲ್ಲ. ದೇವರವನ್ನು ಬಾಲಕನಾಗಿ ನೋಡುತ್ತಾನೆ. ಓಕೆ, ಇದನ್ನು ಹೇಳಿದರೆ ಕೆಲವರಿಗೆ ಸಿಟ್ಟು ಬರಬಹುದು. ದಟ್ ಇಸ್ ಅ ಫ್ಲಶ್. ಕೆಲವರು 20 ವರ್ಷ ರಕ್ಷಣೆ ಬರ್ತಾರೆ. ವಿದಿನ್ ಒಂದು 5-10 ವರ್ಷದಲ್ಲಿ ಅವರು ಮೆಚೂರ್ ಆಗಿಬಿಡ್ತಾರೆ. ಮೆಚೂರ್ ಆಗಿಬಿಟ್ಟಾಗ ಈ ವ್ಯಕ್ತಿ ಯವನಸ್ಥನಾಗಿ ಶರೀರವಾಗಿ ಕಾಣಬಹುದು, ಬಟ್ ಆತ್ಮದಲ್ಲಿ ಅವನು ತಂದೆಯಾಗಿ ದೇವರು ನೋಡ್ತಾನೆ. ಅವನು ಮೆಚೂರ್ ಅಂತ ನೋಡ್ತಾನೆ. ಅದಕ್ಕೋಸ್ಕರ ದೇವರು ಸಾಮುವೇಲನಿಗೆ ಹೇಳಿದ, ಸಾಮುವೇಲ್, ನಾನು ಮನುಷ್ಯರಾಗಿ ಹೊರಗೆ ನೋಡುವವನಲ್ಲ, ನಾನು ಆಂತರ್ಯವನ್ನು ನೋಡುವವನು. ಡೋಂಟ್ ಜಡ್ಜ್ ಎನಿವನ್ ಔಟ್ಸೈಡ್. ಓಕೆ, ಅದಕ್ಕೋಸ್ಕರ ಅಫ್ಕೋರ್ಸ್ ಶಾರೀರಿಕ ಹಿರಿಯರಿಗೆ ನಾವು ಗೌರವ ಕೊಡಬೇಕು. ವಿ ನೀಡ್ ಟು ಹಾನರ್. ನರೆ ಬಿಳಿ ಕೂದಲನವರು ಬಂದರೆ ಎದ್ದು ನಿಂತವನನ್ನು ಸನ್ಮಾನಿಸಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. 32ನೇ ಅಧ್ಯಾಯ 7-8ನೇ ವಚನದಲ್ಲಿ ಎಲಿಯು ಹೇಳ್ತಾನೆ, ಯೋಬನ ಗ್ರಂಥ, ಮುದುಕರೇ ಜ್ಞಾನಿಗಳಲ್ಲ, ಹೆಚ್ಚು ದಿನಗಳವರು ಮಾತಾಡಲೆಂದು ಬಿಟ್ಟೆ. ಮುದುಕರೇ ಜ್ಞಾನಿಗಳಲ್ಲ. ಮನುಷ್ಯನ ಒಳಗೆ ಒಂದು ಆತ್ಮ ಇದೆ. ಸರ್ವಶಕ್ತನ ಶ್ವಾಸದಿಂದ ಅವನಿಗೆ ವಿವೇಕ ದೊರಕುತ್ತದೆ. He will receive wisdom from God. ಕೆಲವೊಮ್ಮೆ ದೇವರಿಂದ ಕೇಳುವಂಥದ್ದನ್ನು ಬಿಟ್ಟು ನಾವು ಹಿರಿಯರು ಹೇಳಿದ ಮಾತಿಗೆ ತುಂಬ ಗಮನ ಕೊಡ್ತೇವೆ. ನಾವು ಹಿರಿಯರನ್ನು ಗೌರವಿಸಬೇಕು. ಬಟ್ ವಾಕ್ಯಾನುಸಾರವಾಗಿ ಅವರು ಮಾತಾಡ್ತಾರ, ಅದನ್ನು ಹಾನರ್ ಮಾಡಿ. ಅವರ ಅನುಭವಗಳನ್ನಲ್ಲ, ಅವರ ಅನುಭವಗಳು ವಾಕ್ಯಾನುಸಾರವಾಗಿದ್ದರೆ ಅದನ್ನು ಕೇಳಿರಿ, ಅದನ್ನು ಗೌರವಿಸಿರಿ. ಪ್ರೈಸ್ ಗಾಡ್. ಅವರ ಅನುಭವಗಳು ವಾಕ್ಯಾನುಸಾರ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ತೆಗೆದುಕೊಳ್ಬೇಕಾಗಿಲ್ಲ. ವಾಕ್ಯಕ್ಕಿಂತ ಹೆಚ್ಚಾಗಿ ಯಾರನ್ನು ಗೌರವಿಸಬೇಡ್ರಿ. ವಾಕ್ಯಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ವಾಕ್ಯಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ವಾಕ್ಯ ಅಂದರೆ ದೇವರಾಗಿದ್ದಾನೆ. ದೇವರನ್ನು, ವಾಕ್ಯವನ್ನು ನೀವು ವಿಭಾಜಿಸಲಿಕ್ಕೆ ಆಗುವುದಿಲ್ಲ. ಇಫ್ ಯು ಹಾನರ್ ಗಾಡ್ಸ್ ವರ್ಡ್, ಯು ಹಾನರ್ ಗಾಡ್. ನೀವು ದೇವರನ್ನು ಹಾನರ್ ಮಾಡುತ್ತೀರಿ. ಪ್ರೈಸ್ ಗಾಡ್. ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ದ ಫ್ಲಶ್, ಲಸ್ಟ್ ಆಫ್ ದ ಫ್ಲಶ್. ಶಾರೀರಿಕ ಆಸೆಗಳನ್ನು ನೀವು ಪೂರೈಸಲಿಕ್ಕೆ ನೀವು ಚಿಂತೆ ಮಾಡುವುದಿಲ್ಲ. ಯು ಆಲ್ವೇಸ್ ರಿಜಾಯ್ಸ್ ಇನ್ ದ ಸ್ಪಿರಿಟ್. ಯು ಆಲ್ವೇಸ್ ಮೆಡಿಟೇಟಿಂಗ್. ನೀವು ಯಾವಾಗಲೂ ತಂದೆಯ ಚಿತ್ತವನ್ನು ಮೆಡಿಟೇಟ್ ಮಾಡುತ್ತೀರಿ. ನೀವು ಯಾವಾಗಲೂ ಹೇಳ್ತೀರಿ, ನಾನು ನೋಡುವನಾಗಿ ನಡೆಯುವುದಿಲ್ಲ, ನಾನು ನಂಬಿಕೆಯಲ್ಲಿ ನಾನು ನಡೆಯುವನಾಗಿದ್ದೇನೆ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಬದುಕುತ್ತಾನೆ. ಅವನ ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಪ್ರೇರೆ, ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ, ಇದುವರೆಗೆ ಯೇಸುವನ್ನು ನಿಮ್ಮ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಕರೆಯಿರಿ. ನೀವು ದೇವರ ಮಕ್ಕಳಾಗುತ್ತೀರಿ. ಆತ ನಿಮಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಡುತ್ತಾನೆ. ವಿಲ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ರಕ್ಷಕನಾಗಿ ನನಗೋಸ್ಕರ ಆತನು ಕಳಿಸ್ತಿ. ಆತನು ನನ್ನ ಪಾಪ, ನನ್ನ ಬಾಧೆಗಳಿಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಈತನು ಎದ್ದು ಬಂದಿದ್ದಾನೆ. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು ನಾನು ನಂಬುತ್ತೇನೆ. ನನಗೆ ಬಿಡುಗಡೆ ಆಯಿತು. ನಾನು ಬಿಡುಗಡೆಯನ್ನು ಹೊಂದಿದವನಾಗಿದ್ದೆ. ನಾನು ಆತ್ಮದಲ್ಲಿ ನಡೆಯುತ್ತೇನೆ. ಶರೀರಾದಿನ ಭಾವಗಳನ್ನು ಎಷ್ಟು ಮಾತ್ರವೋ ನೆರವೇರಿಸ್ತಿಲ್ಲ. ನಾವು ಆತ್ಮದಲ್ಲಿ ನಡೆಸಲ್ಪಡುತ್ತೇವೆ, ಆತ್ಮದಲ್ಲಿ ಇದ್ದೇವೆ, ಆತ್ಮದಲ್ಲಿ ಜೀವಿಸ್ತೇವೆ, ಆತ್ಮದಲ್ಲಿ ಚಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಎಲ್ಲ ಘನತೆಯನ್ನು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಪ್ರೈಸ್ ಗಾಡ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಜನ್ಮದಿನದ ಮತ್ತು ಮದುವೆಯ ವಾರ್ಷಿಕೋತ್ಸವದ ನಿಮ್ಮೆಲ್ಲರಿಗೂ ನಾನು ಶುಭಾಶಯ ಕೋರುತ್ತೇನೆ. ಥ್ಯಾಂಕ್ ಯು ಲಾರ್ಡ್. ತಂದೆ,
ಯಾರು ಇವತ್ತು ಹುಟ್ಟಿದ ದಿನವನ್ನು, ಮದುವೆಯ ದಿನವನ್ನು ನೆನಪು ಮಾಡಿಕೊಂಡು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೋ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವರೆಲ್ಲರೂ ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಇವರ ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಟ್ಟಿದೆ. ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು, ಯೇಸು ನಾಮದಲ್ಲಿ ತಂದೆ, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ಪುನರಾವರ್ತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಇದರಲ್ಲಿ ನೀವು ವೀಕ್ಷಿಸಬಹುದು. ಬೇರೆ ಪ್ರೋಗ್ರಾಮ್ಗಳನ್ನು ಕೂಡ ನೀವು ವೀಕ್ಷಿಸಿರಿ. ಇತರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಸಂಜೆ ಲೈವ್ ಆಗಿ ನಾನು ಮಾತಾಡ್ತೇನೆ 7:15ರಿಂದ 8 ಗಂಟೆಗೆ. ಫೇಸ್ಬುಕ್ ವರ್ಡ್ ಆಫ್ ವಿಕ್ಟರಿ, ಯೂಟ್ಯೂಬಲ್ಲಿ ನೀವು ವೀಕ್ಷಿಸಬಹುದು. ಇತರಿಗೆ ಶೇರ್ ಮಾಡಿರಿ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿರಿ. ಯು ಆರ್ ಬ್ಲೆಸ್ಡ್. ಜೀಸಸ್ ಲವ್ಸ್ ಯು. ಆಮೆನ್.